ಸ್ನೇಹಿತರೆ ನಮಸ್ತೆ. ನಾನು ನಿಮ್ಮ ಚಾಲಕ ಮಿತ್ರ ನಾಗೇಶ್ ಗೌಡ ಕೇಜು. ನೋಡಿ, ಇದು ನಾನು ರೆಗ್ಯುಲರ್ ಶೇವಿಂಗ್ ಮಾಡಿಸುವಂಥ ಒಂದು ಶೇವಿಂಗ್ ಶಾಪು. ನಿಮ್ಮ ಮುಂದೆ ಈ ಕನ್ನಡ ರಾಜ್ಯೋತ್ಸವದಲ್ಲಿ ಒಂದು ಒಳ್ಳೆ ವಿಚಾರನ ಹಂಚ್ಕೊಬೇಕಾಗಿತ್ತು. ಕ್ಲೀನಾಗಿ ಶೇವಿಂಗ್ ಮಾಡಿಸ್ಕೊಂಡು ನಿಮ್ಮ ಮುಂದೆ ಬರೋಣ ಅಂದ್ಕೊಂಡೆ. ಆದರೆ ಅವರಿನ್ನೂ ಬಂದಿಲ್ಲ. ನನಗೆ ಶೇವಿಂಗ್ ಮಾಡೋಂಥವ್ರು ಬೇರೆ ಹುಡುಗ ಇದ್ದಾರೆ. ಹಂಗಾಗಿ ಆದರೂ ಪರವಾಗಿಲ್ಲ, ಇದೇ ಥರ ಮುಖದಲ್ಲೇ ನಿಮಗೆ ವಿಡಿಯೋ ಮಾಡಿ ಕಳಿಸ್ಬೇಕಾಗತ್ತೆ. ಖಂಡಿತ ಈ ವಿಡಿಯೋನ ಮಾಡಿ ನಿಮಗೆ ಒಂದು ಒಳ್ಳೆ ಮಾಹಿತಿನ ಕೊಡ್ತೀನಿ. ಚಾಲಕರಾದಂಥವ್ರು ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡ್ದಂತೆ ನೋಡಿ. ಅದರಲ್ಲೂ ಮುಖ್ಯವಾಗಿ ಕ್ಯಾಬ್ ಚಾಲಕರು ಮತ್ತು ಕ್ಯಾಬ್ ಕಸ್ಟಮರ್ಸ್ಗಳು, ಗ್ರಾಹಕರು ಏನು ಅಂತ ನಿಮಗೆ ಹೋಗ್ತಾ ತಿಳಿಸ್ಕೊಡ್ತೀನಿ. ಎಲ್ಲೋ ಒಂದು ಕಡೆ ಹೋಗ್ತಾಯಿದ್ದೀನಿ ಒಂದು ಒಳ್ಳೆ ಕೆಲಸಕ್ಕೆ. ಅದನ್ನು ಮುಗಿಸ್ಕೊಂಡು ನಿಮಗೆ ಏನಾಯಿತು ಅಂತ ನಾನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಇವಾಗ ನವಂಬರ್ 1ನೇ ತಾರೀಕು. ಇವತ್ತು ಬೆಳಗ್ಗೆ ಒಂದು 7 ಗಂಟೆ 43 ನಿಮಿಷ. ಒಂದೊಳ್ಳೆ ವ್ಯಕ್ತಿಗಳನ್ನ ಮೀಟ್ ಮಾಡೋದಕ್ಕೆ ಮತ್ತು ಒಂದೊಳ್ಳೆ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಏನು ಶ್ರಮಿಕ ವರ್ಗ ಕಾರ್ಮಿಕರಿದ್ದಾರೆ, ಅವರು ಯಾವುದೇ ಕೆಲಸದಲ್ಲಿ, ಅಂದರೆ ಅದು ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಸೆಕ್ಟರ್ ಆಗಿರ್ಬೋದು, ಈ ಥರ ನಮ್ಮ ಥರ ಕ್ಯಾಬ್ ಡ್ರೈವರ್ಗಳು, ಆಟೋ ಡ್ರೈವರ್ಗಳು ಯಾರಾಗಿರ್ತಾರೆ, ಅವ್ರು ಯಾರೇ ಆಗಿದ್ರು ಅವ್ರಿಗೊಂದು ಅನುಕೂಲ ಆಗೋದಕ್ಕೆ ಒಂದು ವ್ಯವಸ್ಥೆಗೆ, ಆ ಒಂದು ವ್ಯವಸ್ಥೆ ಒಳಗಡೆ ಹೋಗ್ತಾ ಇದ್ದೀನಿ. ಅದಾದಮೇಲೆ ತಿಳಿಸ್ತೀನಿ. ಈಗ ಮುಖ್ಯವಾಗಿ ಇವತ್ತಿನ ವಿಡಿಯೋ ಏನಂದರೆ, ಇವತ್ತು ನವಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಇದೆ. ನಾನು ಯಾವುದೇ ಥರದ ಆಚರಣೆ ಮೊದಲನೇದಾಗಿ ಮಾಡ್ತಾಯಿಲ್ಲ. ಯಾಕೆ ಅಂದರೆ, ನಮ್ಮ ಜೀವನದಲ್ಲಿ ನಾವು ಬಯಸಿದಂತೆ ಜೀವನನ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಕಾರಣ ನಮ್ಮ ಸಂಪಾದನೆ, ನಾವು ಆಯ್ಕೆ ಮಾಡ್ಕೊಂಡಂಥ ಮಾರ್ಗ. ಕೆಲವೊಂದು ಸಲ ನಾವು ಆಯ್ಕೆ ಮಾಡ್ಕೊಂಡಂಥ ಮಾರ್ಗದಲ್ಲಿ ನಮಗೆ ಸರಿಯಾದಂಥ ರೀತಿಯಲ್ಲಿ ಹಣ ಸಿಗದೇ ಇದ್ದಾಗ ನಮ್ಮ ಜೀವನ ಶೈಲಿ ಕೂಡ ಬದಲಾವಣೆ ಆಗುತ್ತೆ. ಸೊ ಹಂಗಾಗಿ ಅದನ್ನು ಸರಿಪಡಿಸ್ಬೇಕು ಅಂತೇಳಿ ನೀವೇ ನೋಡ್ತಿರೋಂಗೆ ಈ ಮೀಟರ್ ಟ್ಯಾಕ್ಸಿ ಅನ್ನೋ ಒಂದು ವಿಚಾರದಲ್ಲಿ ಧ್ವನಿ ಎತ್ತಿದ್ದೀನಿ. ಇದಕ್ಕಿಂತ ಹಿಂದೆ ಯಾರೆಲ್ಲ ಇದ್ದರು, ಏನೇನೋ ಮಾಡಿದ್ರು, ಅದೆಲ್ಲ ಓಕೆ. ಬಟ್ ನನ್ನ ವೇ ಬಂದು ಡಿಫ್ರೆಂಟ್ ಇದೆ. ಎಷ್ಟೋ ಜನಕ್ಕೆ ಅದು ತಿಳಿದಿದೆ. ಹಂಗಾಗಿ ಡ್ರೈವರ್ಸ್ಗಳು ಒಂದಷ್ಟು ಜನ ಜಾಸ್ತಿ ಫಾಲೋವರ್ಸ್ಗಳಿದ್ದಾರೆ. ಇವರೆಲ್ಲ ಹೆಂಗೆ ಅಂದರೆ, ನಾನೇನು ಹೇಳ್ತೀನಿ ಅದನ್ನು ಚಾಚು ತಪ್ಪದೆ ಫಾಲೋ ಮಾಡೋಂಥವ್ರು ಒಂದಷ್ಟು ಜನ ಇದ್ದಾರೆ. ಒಂದು 10% ಜನ ಅಂದ್ಕೊಳ್ಳೋಣ. ಈಗ ನಂದು ಫೇಸ್ಬುಕ್ಕಲ್ಲಿ ಒಂದು ವಾರದ ಹಿಂದೆ ಮಾಡಿದಾಗ 65,000 ಜನ ಇದ್ದರು ಫಾಲೋವರ್ಸು. ಈಗ ಒಂದು 70,000 ಜನ ಆಗ್ಬಿಟ್ಟಿದ್ದಾರೆ. ಅದರಲ್ಲಿ ಡ್ರೈವರ್ಸ್ಗಳು ಎಷ್ಟು ಜನ ಒಳಗಡೆ ಬಂದಿದ್ದಾರೋ, ಕಸ್ಟಮರ್ಸ್ ಎಷ್ಟು ಜನ ಬಂದಿದ್ದಾರೋ, ಇಲ್ಲ ಅನ್ನೋನ್ ಪರ್ಸನ್ಸ್ಗಳು ಅಂದರೆ ಫೇಕ್ ಐಡಿಗಳು ಇಟ್ಕೊಂಡಿರೋರು ಬಂದಿದ್ದಾರೋ, ಅದು ನನಗೆ ಗೊತ್ತಿಲ್ಲ. ಅದನ್ನು ಮುಂದೆ ಪ್ರೊಫೈಲ್ನ ಚೆಕ್ ಮಾಡೋವಂಥ ಟೈಮಲ್ಲಿ ಅದನ್ನು ಸರಿ ಮಾಡ್ಕೊತೀನಿ. ಯಾರೆಲ್ಲ ಫೇಕ್ ಅಕೌಂಟ್ ಇಟ್ಕೊಂಡಿರ್ತಾರೆ ಅದೆಲ್ಲ ನೋಡಿಕೊಂಡು ರಿಮೂವ್ ಮಾಡ್ತೀನಿ. ಇವಾಗ ನಾನು ಇಷ್ಟು ಹಿಂದೆ, ಅಂದರೆ ಈ ಒಂದು ವಿಡಿಯೋಗಿಂತ ಹಿಂದೆ, ನಿಮ್ಮ ಹಕ್ಕಿದೆ, ಜೊತೆಗೆ ನನ್ನ ಹಕ್ಕು ಕೂಡ ಇದೆ. ಸರ್ಕಾರ ಹೇಳಿದೆ 24 ರೂಪಾಯಿ ಅಮೌಂಟನ್ನು ನಾವು ಕಿಲೋಮೀಟ್ರಿಗೆ ತಗೊಬೇಕು. SUV ಗಾಡಿಯವರು 32 ರೂಪಾಯಿ ತಗೊಬೇಕು. ಮಿನಿ ಗಾಡಿಯವರಾಗಲಿ, ಇದು ಸೆಡಾನ್ ಗಾಡಿಯವರಾಗಲಿ 24 ರೂಪಾಯಿ ತಗೊಬೇಕು ಅಂತೇಳಿ ತಿಳಿಸ್ಕೊಟ್ಟಿದ್ದೆ. ನೀವೆಲ್ಲ ಏನು ಮಾಡಿದ್ರಿ, ನಾನು ಕೊಟ್ಟಂಥ ಒಂದಷ್ಟು ಏನು ಕಿಲೋಮೀಟ್ರು ಇದ್ರದ್ದು ರೇಟ್ ಕಾರ್ಡ್ ಏನಿತ್ತು ಅದನ್ನು ಲ್ಯಾಮಿನೇಷನ್ ಮಾಡಿಸಿ ನಿಮ್ಮ ಗಾಡಿಗಳಲ್ಲಿ ಇಟ್ಕೊಂಡು ಕಸ್ಟಮರ್ಗೆ ಅದನ್ನು ತೋರಿಸಿ ನಮಗೆ ಇದೇ ಅಮೌಂಟನ್ನು ಕೊಡಬೇಕು ಅಂತೇಳಿ ಕೆಲವರು ಬಲವಂತದಿಂದನೂ ತಗೊತಾ ಇದ್ದಾರೆ. ಅದಕ್ಕೆ ಕಾರಣನೇ ನಾನು, ಇಲ್ಲ ನಿಮ್ಮ ಹಕ್ಕಿದೆ, ನೀವು ತಗೊಳ್ಳಿ, ಅವ್ರ ಕಂಪ್ನಿಯವ್ರು ಕೊಟ್ಟಿಲ್ಲ ಅಂತೇಳಿ. ಈಗ ನಾನು ನಿಮ್ಗೆ ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ನನಗೆ ಇದೇ ಥರ ನಾನು ತಗೊಳ್ಳುವಂಥ ಸಂದರ್ಭದಲ್ಲಿ ಒಬ್ಬರು ಕಸ್ಟಮರು, ಅವರು ಇನ್ಸ್ಟಾಗ್ರಾಮು ಫೇಸ್ಬುಕ್ನ ನೋಡಿಕೊಂಡು ನನ್ನನ್ನು ಫಾಲೋ ಮಾಡಿ, ಅವರು ಕೂಡ ಒಂದು ಪ್ಲ್ಯಾಟ್ಫಾರ್ಮು, ಅಂದರೆ ನಾವೆಲ್ಲ ಏನು ಸೋಷಿಯಲ್ ಮೀಡಿಯಾನ ಬಳಸ್ತೀವಲ್ಲ, ಆ ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟಂಥ ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡೋವಂಥವ್ರು. ಅವರು ನನಗೆ ತಿಳಿಸ್ಕೊಟ್ಟಿದ್ದೇನು ಅಂದರೆ, ಸರ್ ನೋಡಿ, ನೀವು ಡ್ರೈವರ್ಗಳಿಗೆ ಮಾಹಿತಿನ ಕೊಡ್ತಾ ಇದ್ದೀರಾ, ಇದೇ ಮಾಹಿತಿನ ನೀವು ಕಸ್ಟಮರ್ಗೂ ಕೂಡ ಕೊಡಬೇಕಾಗುತ್ತೆ. ಯಾಕಂದರೆ ಅವ್ರ ಕಸ್ಟಮರ್ಗಳಿಗೆ ಇದ್ರ ಬಗ್ಗೆ ಅರಿವೇ ಇಲ್ಲ. ಅಂದರೆ ಆಟೋಗೆ 36 ರೂಪಾಯಿ ಮಿನಿಮಮ್ ಅನ್ನೋದು ಗೊತ್ತಿದೆ, ಕಿಲೋಮೀಟ್ರಿಗೆ 18 ರೂಪಾಯಿ ಅನ್ನೋದು ಗೊತ್ತಿದೆ. ಆದರೆ ಕ್ಯಾಬ್ಗಳಿಗೆ ಎಷ್ಟು ಚಾರ್ಜ್ ಇದೆ, ನಿಗದಿತ ದರ ಏನು ಅಂತೇಳಿ ಕಸ್ಟಮರ್ಸ್ಗಳು ಗೊತ್ತಿಲ್ಲ.
ಇದು ಸರ್ಕಾರ ಮಾಡಬೇಕಾಗಿರೋ ಕೆಲಸ. ಏನು ಅನೌನ್ಸ್ ಮಾಡಬೇಕಾಗಿತ್ತು ನೋಡಿ. ಯಾವುದೇ ಒಬ್ಬ ಕ್ಯಾಬ್ ಕಸ್ಟಮರ್ಸ್ಗಳು ಯಾರು ಇರ್ತಾರೆ, ಗ್ರಾಹಕರು, ನಿಮಗೆ ಯಾವುದೇ ಕಂಪ್ನಿಗಳಲ್ಲಿ ಹೆಚ್ಚಿನ ದರ, ಈ ಒಂದು ನಿಗದಿತ ದರಕ್ಕಿಂತ ಹೆಚ್ಚಿನ ದರ ಕೇಳಿದಾಗ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ನಾವು ಅವ್ರಿಗೆ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಅಂತೇಳಿ ಸರ್ಕಾರ ಆದೇಶ ಹೊರಡಿಸ್ಬೇಕಾಗಿತ್ತು. ಅದು ಅವರು ಆ ಕೆಲಸ ಮಾಡಿಲ್ಲ. ಸೊ ನಿಮ್ಮ ಫಾಲೋವರ್ಸ್ಗಳು ತುಂಬ ಜನ ಕಸ್ಟಮರ್ಸು ಇದ್ದಾರೆ, ಡ್ರೈವರ್ಸು ಇದ್ದಾರೆ. ನೀವು ಹೇಳಿದ್ರೆ ಒಂದಷ್ಟು ಜನ ಕೇಳ್ತಾರೆ. ಫಸ್ಟು ನೀವು ಅದನ್ನು ಮನವರಿಕೆ ಮಾಡಿ ಚಾಲಕರುಗಳಿಗೆ ಮತ್ತು ಗ್ರಾಹಕರುಗಳಿಗೆ, ಅವ್ರಿಗೆ ಅಂತ ಒಂದಷ್ಟು ಟೈಮ್ನ ಕೊಡಿ ಅಂದರು. ಅವ್ರು ಹೇಳಿದ್ದು 1 ತಿಂಗಳು ಅಂತ ಹೇಳಿದ್ರು. ನಾನು ಅದನ್ನು 2 ತಿಂಗಳು ಎಕ್ಸ್ಟೆಂಡ್ ಮಾಡ್ತೀನಿ ಸರ್. ಅದು ನೀವು ಮಾಡಲೇಬೇಕು ಅಂತ ಇಲ್ಲ, ಅಧಿಕಾರ ಇದೆ, ತಗೊಳ್ಳೋದಕ್ಕೆ ಅಧಿಕಾರ ಇದೆ. ಬಟ್ ನಾವು ಕೂಡ ಕನ್ನಡಿಗರಾಗಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅನ್ಯ ಭಾಷಿಕರುಗಳ ಜೊತೆ ಆಗಿರ್ಬೋದು, ನಮ್ಮ ಭಾಷೆಯದ ಇರ್ತಕ್ಕಂಥ ಗ್ರಾಹಕರುಗಳಿಗೆ ಆಗಿರ್ಬೋದು, ಮನವರಿಕೆ ಮಾಡಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ. ಈ ಕರ್ತವ್ಯ ಬಂದು ಸರ್ಕಾರದ್ದೇ ಇದ್ರೂ ಕೂಡ ಈಗ ನೇರ ನಾವು ಗ್ರಾಹಕರ ಹತ್ರ ಭೇಟಿ ಆಗೋದು ನಾವೇ, ಡ್ರೈವರ್ಗಳು ಅಲ್ವಾ. ಸೊ ಈಗ ನನ್ನ ರಿಕ್ವೆಸ್ಟ್ ಏನು ಅಂದರೆ, ನಾನು ಅದನ್ನೇ ಫಾಲೋ ಮಾಡ್ತೀನಿ ಇನ್ನು ಮುಂದೆ. ಆ್ಯಕ್ಚುಲಿ ಇವಾಗ ನನ್ನ ಹತ್ರ ಸುಮಾರು ಒಂದು 50 ವಿಡಿಯೋದಲ್ಲಿ ಗಲಾಟೆ ಆಗಿರೋವೇ ಇದ್ದಾವೆ, ಬಲವಂತವಾಗಿ ತಗೊಂಡಿರೋವು ಇದ್ದಾವೆ. ನಾನು ಯಾರಿಗೂ ಏನು ಹೇಳ್ದಂತೆ ನಾನು ಹೋಗಿ ತಗೊಂಡಿರೋದು ಇದೆ, ಗಲಾಟೆ ಆಗಿರೋದು ಸುಮಾರಿದೆ. ಈಗ ಗಲಾಟೆ ಆಗಿರೋ ವಿಡಿಯೋನ ನಾನು ಹಾಕಲ್ಲ, ಅದನ್ನು ಡೆಲೀಟ್ ಮಾಡಿಬಿಡ್ತೀನಿ. ಯಾಕೆ ಅಂದರೆ ನೀವು ಅದನ್ನು ನೋಡಿಕೊಂಡು ಇನ್ಸ್ಪೈರ್ ಆಗಿ ನಾಳೆ ದಿನ ನೀವು ಅದೇ ಥರ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಅದಕ್ಕೆ ಹೊಣೆಗಾರ ನಾನು ಆಗ್ಬಿಡ್ತೀನಿ. ಸೊ ಹಂಗಾಗಿ ಅದು ಬೇಡ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಈ ನಮ್ಮ ಯಾತ್ರಿ ಮತ್ತು ರ್ಯಾಪಿಡೋ ಇವೆರಡು ಆಫೀಸ್ಗಳಿಗೆ ಹೋದಾಗ ಅವ್ರು ಹೇಳಿದ್ದೇನು ಅಂದರೆ, ನಮ್ಮ ಯಾತ್ರಿಯವನು ನೀವು ಓಲಾ ಊಬರಲ್ಲಿ ಇದೇ ಥರ ನೀವು ಮಾಡಿ ಅವ್ರು ಏನಾರ ಬ್ಲಾಕ್ ಮಾಡಿಲ್ಲ ಅಂದರೆ ನಾವು ಬ್ಲಾಕ್ ಮಾಡಲ್ಲ ಅನ್ನೋದು ಒಂದು ಹೇಳ್ತಾನೆ. ಜೊತೆಗೆ ಸರ್ ಇದು ಇಂಡಿಕಾ, ಸೆಡನ್ನು, SUV ಅನ್ನೋದು ಇದೆ, ಜನಕ್ಕೆ ಎಲ್ಲದಕ್ಕೂ ಒಂದೇ ರೇಟ್ನ ಕೊಟ್ಟರೆ ಒಪ್ಕೊಳ್ಳೋದಿಲ್ಲ, ನಾವು ಕಸ್ಟಮರ್ನ ನೋಡಬೇಕು ಅಂತ. ಆ್ಯಕ್ಚುಲಿ ನಾನು ಅವ್ರಿಗೆ ಬೈದಿದ್ದೀನಿ, ಅದನ್ನು ನೋಡ್ಬೇಕಾಗಿರೋದು ಸರ್ಕಾರ ಅನ್ನಪ್ಪ. ಅದನ್ನು ಡಿಪೆಂಡ್ ಮಾಡಬೇಕು ಅಂದರೆ ನೀನು ಅವ್ರಿಗೆ ಒಂದು ಲೆಟ್ರ್ ಕೊಟ್ಬಿಟ್ಟು ನೀನು ಆಮೇಲಿಂದ ಇದ್ರ ಬಗ್ಗೆ ಮಾಹಿತಿ ಕೊಡು ಅಂತ ತಿಳಿಸ್ಕೊಟ್ವಿ. ಅದೊಂದು ಕಡೆ ಇದ್ದರೆ, ನಾವು ಒಬ್ಬರು ಡ್ರೈವರ್ ಆಗಿ ಇವತ್ತಿಂದ ಅಂದರೆ ನವೆಂಬರ್ 1ನೇ ತಾರೀಕಿಂದ ಡಿಸೆಂಬರ್ 31ರವರೆಗೂ, ಏನು ಸರ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನವೆಂಬರ್ 1ನೇ ತಾರೀಕಿಂದ ಡಿಸೆಂಬರ್ 31ನೇ ತಾರೀಕುವರೆಗೂ ನಮ್ಮ ಗ್ರಾಹಕರುಗಳಿಗೆ ಮಾಹಿತಿ ಕೊಡೋಣ. ನೋಡಿ ಈ ಥರ ಇದೆ, ಸರ್ಕಾರದಿಂದ ಆದೇಶ ಇದೆ, ಇವ್ರುಗಳು ಇಂಪ್ಲಿಮೆಂಟ್ ಮಾಡ್ತಾಯಿಲ್ಲ. ಕೆಲವು ಸಲ ಜಾಸ್ತಿ ತೋರಿಸ್ತಾ ಇದೆ, ಕೆಲವು ಸಲ ಕಡಿಮೆ ಬರ್ತಾ ಇದೆ. ಸೊ ಕಡಿಮೆ ಬರೋದ್ರಿಂದ ಹೆಚ್ಚಿನ ಸಮಯ ನಮಗೆ ಕಡಿಮೆ ರೇಟೇ ತೋರಿಸೋದ್ರಿಂದಾಗಿ ನಮ್ಮ ಜೀವನ ನಡೆಸೋದು ಭಾಳ ಕಷ್ಟ ಆಗ್ತಾ ಇದೆ ಅಂತೇಳಿ ಅವ್ರಿಗೆ ನಮ್ಮ ನೋವನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡೋಣ. ಅವರು ಸಂತೋಷದಿಂದ ಕೊಟ್ಟರೆ ಓಕೆ, ಇಲ್ಲಪ್ಪ ನಾನೇನೋ ಮಾಡೋಕ್ಕಾಗಲ್ಲ, ನಾನು ರ್ಯಾಪಿಡೋ ತೋರಿಸಿದ್ದಷ್ಟೇ ಕೊಡೋದು, ಓಲಾ ತೋರಿಸಿದಷ್ಟೇ ಕೊಡೋದು, ನಮ್ಮ ಯಾತ್ರೆ ತೋರಿಸಿದಷ್ಟೇ ಕೊಡೋದು, ನಾನು ಕೊಡಲ್ಲ ಅಂತ ಏನಾರು ಅವ್ರು ಗಲಾಟೆ ಮಾಡಿದ್ರೆ ಆಯಿತು ಬಿಡಿ ಸರ್ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಗಳಿಗೆ 2 ತಿಂಗಳು ಕಾಲಾವಕಾಶ ಕೊಡ್ತೀವಿ ಸರ್. ನಿಮ್ಮ ಬಲವಂತ ನಾವು ಮಾಡೋಕ್ಕೆ ಹೋಗಲ್ಲ. ಬಟ್ 2 ತಿಂಗಳಾದಮೇಲೆ ಅಂದರೆ ಜನವರಿ 2026 1ನೇ ತಾರೀಕಿಂದ ನೀವು ಕೊಡಲ್ಲ ಅಂದರೂ ಕೂಡ ನಾವು ಬಿಡೋದಿಲ್ಲ. ನಿಮ್ಮನ್ನ ಸ್ಟೇಷನ್ ಕರ್ಕೊಂಡೋಗಿ ನಿಲ್ಸಿದ್ರು ಸರಿ, ನಾವು 100% ದುಡ್ಡನ್ನು ತಗೊತೀವಿ ಅಂತೇಳಿ ಅವ್ರಿಗೆ ತಿಳಿಸ್ಬೇಕು. ಆದರೆ ನಾನು ನಿಮ್ಗಳಿಗೆ ಆಲ್ರೆಡಿ ನಾನು ವಿಡಿಯೋನ ಕಳಿಸಿದ್ದೀನಿ, ಅಂದರೆ ಆ ಲಿಂಕು ಕೂಡ ನನ್ನ ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ, ಹಿಡನ್ ಕ್ಯಾಮ್ರಾದು. ಆ ಹಿಡನ್ ಕ್ಯಾಮ್ರಾದಲ್ಲಿ ನೀವು ರೆಕಾರ್ಡ್ ಮಾಡ್ಕೊಳ್ಳಿ, ಪ್ರತಿಯೊಂದನ್ನು ರೆಕಾರ್ಡ್ ಮಾಡ್ಕೊಳ್ಳಿ. ಅವ್ರ ಹತ್ರ ಹೇಳಿದ್ದು, ಅವ್ರು ಒಪ್ಕೊಂಡಿದ್ದು, ಅವ್ರು ಇಲ್ಲ ಅಂದಿದ್ದು ಎಲ್ಲನೂ ರೆಕಾರ್ಡ್ ಮಾಡ್ಕೊಳ್ಳಿ. ಪ್ರತಿದಿನ ಅದನ್ನು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಹೋಗಿ, ನನಗೆ ಟ್ಯಾಗ್ ಮಾಡಿ, ನಾನು ಅದನ್ನು ನನ್ನ ಪೇಜ್ಗೆ ಅದನ್ನು ಪ್ರೊಫೈಲ್ಗೆ ಇದನ್ನು ಅಕ್ಸೆಪ್ಟ್ ಮಾಡ್ಕೊತೀನಿ. ಯಾಕಂದರೆ ನಿಮ್ಮ ಪೇಜಲ್ಲಿ ಕಡಿಮೆ ಓಡ್ಬೋದು, ಆದರೆ ನನ್ನ ಪೇಜಲ್ಲಿ ಜಾಸ್ತಿ ಓಡೋದ್ರಿಂದಾಗಿ ನಿಮ್ಮ ವಿಡಿಯೋನು ಕೂಡ ನನ್ನ ಒಂದು ಪೇಜಲ್ಲಿ ಹೋದಾಗ ಜನಗಳಿಗೆ ತುಂಬ ಅವೇರ್ನೆಸ್ ಆಗುತ್ತೆ. ಅದು ಪೊಲೀಸರುಗಳಿಗೂ ಮುಟ್ಟುತ್ತೆ, RTOಗೆ ಮುಟ್ಟುತ್ತೆ, ಇದು ಲಾಯರ್ಗಳಿಗೆ, ಜಡ್ಜ್ಗಳಿಗೆ ಎಲ್ಲರಿಗೂ ಮುಟ್ಟುತ್ತೆ. ನಾವು ಹೋಗುವಂಥ ದಾರಿ ಸರಿ ಇದೆ ಅಂತೇಳಿ ಯಾರಾದರೂ ಒಪ್ತಾರೆ. ಅವಾಗ ಅದಕ್ಕೆ ನೀವೇನು ಮಾಡಬೇಕು, ಈ ಕೆಲಸ ಮಾಡಬೇಕು. ಇವತ್ತಿಂದ ದಯವಿಟ್ಟು ಇವತ್ತಿಂದ ಡಿಸೆಂಬರ್ 31ನೇ ತಾರೀಕುವರೆಗೂ ಯಾರು ಬಲವಂತ ಮಾಡೋಕ್ಕೆ ಹೋಗ್ಬೇಡಿ, ಮಾಹಿತಿ ಕೊಡಿ. ಅವ್ರು ಕೊಟ್ಟರೆ ತಗೊಳ್ಳಿ, ಇಲ್ಲ ಅಂದರೆ ಬೇಡ. ಅದರಲ್ಲೂ ನೀವು ಬುಕ್ಕಿಂಗ್ನ ತಗೊಳ್ಳುವಾಗ ಒಂದೊಂದ್ಸಲ ರೇಟ್ ಜಾಸ್ತಿ ತೋರಿಸುತ್ತೆ ಯಾವುದೋ ಅಪ್ಲಿಕೇಶನ್ಗಳಲ್ಲಿ, ಆವಾಗಲೂ ಕೂಡ ತಿಳಿಸಿ. ಆಗಲೂ ನೀವೇನು ಕಡಿಮೆ ತಗೋಬೇಡಿ, ಅರ್ಥ ಆಗ್ತಾ ಇದೆಯಾ? ಆಗಲೂ ನೀವು ಕಡಿಮೆ ತಗೊಂಬೇಡಿ. ಇನ್ನು ಜನವರಿ ಆದಮೇಲೆ ನಾನು ಅದ್ರ ಬಗ್ಗೆ ಆಮೇಲೆ ಮಾಹಿತಿ ಕೊಡ್ತೀನಿ. ಅದು ಎಕ್ಸ್ಟ್ರಾ ದುಡ್ಡು ಬಂದಿದ್ದನ್ನ ತಗೊಬೇಕೋ ಬೇಡವೋ, ಇಲ್ಲ ಅವರೇ ಏನಾರು ಅಷ್ಟೊತ್ತಿಗೆ ಬದಲಾವಣೆ ಮಾಡ್ತಾರೋ, ಇವೆಲ್ಲ ನಿಮಗೆ ಮುಂದಕ್ಕೆ ಗೊತ್ತಾಗುತ್ತೆ. 2 ತಿಂಗಳು ಮುಂಚೆ
ಬದುಕಿರ್ತಾನೋ ಸಾಯ್ತಾನೋ ಗೊತ್ತಿಲ್ಲ, ಬಟ್ ಒಂದು ಅಂದಾಜನ್ನ ಮಾಡ್ಬೋದಲ್ವಾ, ಆ ರೀತಿ ಮಾಡೋಣ. ಹಂಗಾಗಿ ನೀವು ಜನಗಳ ಹತ್ರ ದಯವಿಟ್ಟು ಬಲವಂತ ಮಾಡಿ ಇವತ್ತಿಂದ ಯಾವ ಕಾರಣಕ್ಕೂ ತಗೊಳಕ್ ಹೋಗ್ಬೇಡಿ, ಮಾಹಿತಿ ಕೊಡಿ. ಅವ್ರು ಕೊಟ್ರೆ ಕರ್ಕೊಂಡೋಗಿ ಖುಷಿಯಿಂದ, ಹಂಗೇನಾರು ಅವರು ಕೊಟ್ರು ಅಂತಾನೆ ತಿಳ್ಕೊಳ್ಳಿ. ಕೊಟ್ಟಾಗ ನೀವು ನಿಮ್ಮ ಖುಷಿಯಿಂದ ಡಿಸ್ಕೌಂಟ್ ಕೊಡಿ. ಯಾಕೆ ಅಂದ್ರೆ ಈ ಸರ್ಕಾರ ಮಾಡಿರುವಂತ ಎಡವಟ್ಟು ಏನಾಗಿದೆ ಅಂದ್ರೆ, ಹೊಸ ಗಾಡಿ ಹಳೆ ಗಾಡಿ ಚಿಕ್ಕದು ದೊಡ್ಡದು ಇವ್ರು ಯಾರು ಚೆಕ್ ಮಾಡಲಿಲ್ಲ. ಅವ್ರು ಮಾಡಿದ್ದಷ್ಟೇ ಸಿಡನ್ನು, SUV, ಮಿನಿ. ಆದ್ರೆ ಮಿನಿ ಆದ್ರೂ ಕೂಡ ಮಿನಿಗೆ ಒಂದು ಸಪ್ರೇಟ್ ರೇಟ್ ಮಾಡಬೇಕಾಯ್ತು, SUVಗೆ ಒಂದು ಸಪ್ರೇಟ್ ರೇಟ್ ಮಾಡಬೇಕಾಯ್ತು, ಸಿಡನ್ಗೆ ಒಂದು ಮಾಡಬೇಕಾಯ್ತು. ಅದರಲ್ಲೂ AC ನಾನ್ AC ಅಂತೇಳಿ ಡಿಫ್ರೆಂಟ್ ಮಾಡಬೇಕಾಯ್ತು. ಇವರು ಮಾಡಿಲ್ಲ. ಇದನ್ನ ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಅದನ್ನ ನಾವೇ ಬೇಕಾದ್ರೆ ಡ್ರೈವರ್ಗಳೆಲ್ಲ ಸೇರಿ ಏನು ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಹೋಗಿ ಲೆಟರ್ನ ಕೊಟ್ಟು, ನೀವೇನ್ ಮಾಡಿದಿರ ಸ್ವಾಮಿ ದರ, ಇದನ್ನ ಸ್ವಲ್ಪ ಇಲ್ಲ ಒಂದು ಜಾಸ್ತಿ ಮಾಡಿ, ಇಲ್ಲ ಕಡಿಮೆ ಮಾಡಿ, ಇಲ್ಲ ಆ ವರ್ಗಕ್ಕೆ ಏನು ಸಿಡನ್ನು, AC ಮತ್ತೆ ನಾನ್ ACಗೆ ಒಂದು ರೇಟು, ಮಿನಿ AC ನಾನ್ ACಗೆ ಒಂದು ರೇಟು, SUV AC ನಾನ್ ACಗೆ ಒಂದು ರೇಟು. ಈ ತರ ನೀವು ಡಿಫ್ರೆಂಟ್ ಮಾಡಿದಾಗ ಜನಗಳಿಗೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅವಾಗ ಆಟೋ ಬಾಡಿಗೆ ಆಟೋಗೆ ಹೋಗುತ್ತೆ, ಮಿನಿ ಬಾಡಿಗೆ ಮಿನಿಗೆ ಹೋಗುತ್ತೆ, ಸಿಡನ್ ಬಾಡಿಗೆ ಸಿಡನ್ಗೆ ಹೋಗುತ್ತೆ, SUV ಬಾಡಿಗೆ SUVಗೆ ಹೋಗುತ್ತೆ. ತನ್ನ ಆ ಗ್ರಾಹಕ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಅವ್ರಿಗೊಂದು ಲೆಟರ್ನ ನಾವು ಕೊಡೋಣ. ಆದ್ರೆ ಇಂಡಿವಿಜುವಲ್ ಆಗಿ ಕೊಡೋಣ. ನಾವು ಹೆಂಗೆ ಈಗ ನಿನ್ನೆ ಒಂದು ಯಾವುದೋ ಶಾಂತಿನಗರದಲ್ಲಿ ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ಡಿಫ್ರೆಂಟ್ ಆಗಿ ಎಲ್ಲರೂ ಬೇರೆ ಬೇರೆ ಕೊಟ್ವಿ. ಅಂದ್ರೆ ಕಂಪ್ಲೇಂಟ್ ಒಂದೇ ಇತ್ತು, ಆದ್ರೆ ನಾವು ಕೊಟ್ಟವರು 30-40 ಜನ ಇದ್ವಿ. ಅದೇ ತರನೇ ಮುಂದಿನ ದಿನಗಳಲ್ಲಿ ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಇಂಡಿವಿಜುವಲ್ ಆಗಿ ಎಲ್ಲರೂ 120 ಆಗಿ ಕೊಡಬೇಕು. ಎಲ್ಲರೂ ಅಕ್ಲಾನ್ಮೆಂಟ್ ನ ತಗೋಬೇಕು. ನಾಳೆ ದಿನ ಅದನ್ನೇನಾದ್ರೂ ನಾವು ಕೋರ್ಟಲ್ಲಿ ನಾವು ಒಂದು ಕೇಸ್ ಹಾಕ್ತೀವಿ, ಒಬ್ಬ ಅಡ್ವೊಕೇಟ್ನ ಇಟ್ಕೊಂಡು ನಾವು ಅದನ್ನ ಮೂವ್ ಮಾಡ್ತೀವಿ ಅಂದ್ರೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಒಂದು ಕಂಪ್ಲೇಂಟ್ಗೆ ಬರೋ ರಿಸಲ್ಟ್ಗೂ 100 ಕಂಪ್ಲೇಂಟ್ಗೆ ಬರೋ ರಿಸಲ್ಟ್ಗೂ ವ್ಯತ್ಯಾಸ ಇರ್ತದೆ. ದಯವಿಟ್ಟು ಅದನ್ನ ಫಾಲೋ ಮಾಡಿ. ನನ್ನ ಫಾಲೋವರ್ಸ್ಗಳು ದಯವಿಟ್ಟು ಕಸ್ಟಮರ್ಗಳಿಗೆ ತೊಂದರೆ ಕೊಡೋಕೆ ಹೋಗ್ಬೇಡಿ. ಇನ್ನು ಮುಂದಿನ ವಿಡಿಯೋ ಆ ಜನವರಿ 1ನೇ ತಾರೀಕಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದು ಏನಕ್ಕೆ ಕಡಿಮೆ ತಗೊಬೇಕೋ ಜಾಸ್ತಿ ತಗೊಬೇಕೋ, ಸರ್ಕಾರ ಏನಾದ್ರು ಚೇಂಜ್ ಮಾಡುತ್ತಾ ಇಲ್ವಾ, ಒಂದ್ ವೇಳೆ ಚೇಂಜ್ ಮಾಡಲಿಲ್ಲ ಅಂದ್ರೆ ಏನಕ್ಕೆ ನಾವು ಕಡಿಮೆ ತಗೋಬೇಕು, ಅಥವಾ ನಮಗೆ ಬರ್ಬೇಕಂತ ರೇಟನ್ನ ಅಷ್ಟೇ ತಗೊಬೇಕಾ ಕಂಪಲ್ಸರಿ, ಇವೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ಫಾಲೋವರ್ಸ್ಗಳಿಗೆ ಗ್ರಾಹಕರುಗಳು ಇದ್ದೀರಾ, ನಮ್ಮ ಚಾಲಕರುಗಳು ಇದ್ದೀರಾ, ಕ್ಯಾಬ್ ಡ್ರೈವರ್ಗಳು, ಮುಖ್ಯವಾಗಿ ಕ್ಯಾಬ್ ಡ್ರೈವರ್ಗಳು ಇದನ್ನ ಫಾಲೋ ಮಾಡಿ. ಒಂದು ಆಟೋ ಡ್ರೈವರ್ ಕೂಡ ಫಾಲೋ ಮಾಡ್ಬೋದು. ಆದರೆ ಆಟೋ ಡ್ರೈವರ್ಲಿ ಕೆಲವೊಂದು ಕಂಪ್ನಿಗಳಲ್ಲಿ 18 ರೂಪಾಯಿ ಕೊಟ್ಟೆ ಕೊಡ್ತಾರೆ ಕಿಲೋಮೀಟರ್ಗೆ. ಇನ್ನು ಕೆಲವೊಂದು ಕಂಪ್ನಿಗಳಲ್ಲಿ ಕಿಲೋಮೀಟರ್ಗೆ 18 ಕೊಡದಂತೆ ಕಡಿಮೆ ಕೊಡ್ತಾ ಇದ್ದಾರೆ. ಅವ್ರು ಇನ್ನೂ ಬದಲಾವಣೆ ಮಾಡಿಲ್ಲ. ಅಂಥವ್ರು ಬೇಕಾದ್ರೆ ಈ ಅಪ್ಲಿಕೇಶನ್ ಬಳಸ್ಕೊಂಡು ನೀವು ಕಂಪಲ್ಸರಿ ನೀವು 18 ರೂಪಾಯಿನೇ ತಗೋಬಹುದು ಈ ಅಪ್ಲಿಕೇಶನ್ ಮುಖಾಂತರ ಆಟೋ ಡ್ರೈವರ್ಗಳು. ಆಯ್ತಾ? ಇನ್ನು ಕ್ಯಾಬ್ ಡ್ರೈವರ್ಗಳಂತೂ ದಯವಿಟ್ಟು ನಾವು ಜನಗಳಿಗೆ ಮನವರಿಕೆ ಮಾಡಬೇಕು. ಯಾಕಂದ್ರೆ ಇದುವರೆಗೂ ಯಾರು ಕೂಡ ಮನವರಿಕೆ ಮಾಡಿಲ್ಲ. ನಾವು ಅಟ್ಲೀಸ್ಟು ನಮ್ಮ ಕಡೆಯಿಂದ ಒಂದು 2 ತಿಂಗಳ ಕಾಲ ಅವ್ರಿಗೆ ಮನವರಿಕೆ ಮಾಡಿ ನಂತರ ನಾವು ಉಳಿದಂಥ ಹೆಜ್ಜೆಗೆ ಮುಂದಾಕೋಣ. ಯಾಕಂದರೆ ನಾವು ಸುಮ್ಮನೆ ಈಗ ನಾನು ನೋಡ್ದಿರೋ ಪ್ರಕಾರ ಸುಮಾರು ಇಲ್ಲಾಂದ್ರೆ ಒಂದು 500 ಜನ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಅಲ್ಲಿ ಗ್ರಾಹಕರ ಹತ್ರ ದುಡ್ಡು ತಗೊಂಡಿದ್ದೀರಾ. ಅದು ನಡೆದಾದ್ಮೇಲೆ ಕಂಪ್ನಿಗಳಲ್ಲಿ ID ಬ್ಲಾಕ್ ಆಗಿದೆ, ಇವೆಲ್ಲ ಆಗಿದ್ದಾವೆ. ಈ ID ಬ್ಲಾಕ್ ಆಗಿರೋ ವಿಚಾರಕ್ಕೆ ನಾನು ನೇರವಾಗಿ ಇನ್ನೊಂದ್ಸಲ ನಾನು ಏನು ನಮ್ಮ ಯಾತ್ರೆ ಆಫೀಸು ಇಲ್ಲ ರ್ಯಾಪಿಡೋ, ಆಕ್ಚುಲಿ ರ್ಯಾಪಿಡ್ ಆಫೀಸ್ ಅವ್ರು ಹೇಳ್ಬಿಟ್ಟಿದ್ದಾರೆ ಈ ವಿಚಾರಕ್ಕೆ ಏನಾದರೂ ಅದೇನಾಗಿದ್ರೆ ತಿಳಿಸ್ಕೊಡಿ ಸರ್, ನಾನು ಓಪನ್ ಮಾಡ್ತೀನಿ ಅಂತ. ಆದರೆ ನಮ್ಮ ಯಾತ್ರೆಯನ್ನು ಜಾಸ್ತಿ ತರಲೆ ಮಾಡ್ತಾ ಇದ್ದಾನೆ. ಅವ್ನಿಗೇನು ಪಾಠ ಕಲಿಸ್ಬೇಕೋ ಕಾನೂನು ರೀತಿಯಾಗಿ ನಾನು ಕಲಿಸ್ತೀನಿ. ಯಾರೆಲ್ಲ ID ಬ್ಲಾಕ್ ಮಾಡ್ಕೊಂಡಿದ್ದಾರೆ ಅವ್ರ ಮುಖಾಂತರ, ಅಥವಾ ಇವನನ್ನ ಬುದ್ಧಿ ಕಲಿಸ್ಲೇಬೇಕು ಅಂದರೆ ನಾನು ಬಲವಂತವಾಗಿ ನಾನು ತಗೋಬೇಕಾಗ್ತದೆ ನಮ್ಮ ಯಾತ್ರೆ ಇದರಲ್ಲಿ ದುಡ್ಡನ್ನ. ಅದು ಗಲಾಟೆ ಆಗಬೇಕು, ಅದು ಪೊಲೀಸ್ ಕಂಪ್ಲೇಂಟ್ ಆಗಬೇಕು, ಅವ್ರು ನನ್ನ ID ಬ್ಲಾಕ್ ಮಾಡಬೇಕು. ಆಗ ನಾನು ಕೂಡ ಈ ID ಬ್ಲಾಕ್ ಆಗೋರ ಜೊತೆ ಸೇರ್ಕೊಂಡ್ಬಿಡ್ತೀನಿ. ಆಗ ಇವ್ನಿಗೆ ಏನು ಪಾಠ ಕಲಿಸ್ಬೇಕು ಕಲಿಸ್ತೀನಿ. ಹಾಗಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದಿಷ್ಟೇ, ನನ್ನ ಒಂದು ಫಾಲೋವರ್ಸ್ಗಳಿಗೆ ಅವರು ಕಸ್ಟಮರ್ಗಳಾಗಿರ್ತಾರೆ, ಹಾಗೆ ಡ್ರೈವರ್ಗಳು ಆಗಿರ್ತೀರ. ಹಾಗಾಗಿ ನಿಮಗೆ ನಾನು ಕೇಳ್ಕೊತಾ ಇರೋದು, ಕಸ್ಟಮರ್ ಆದಂಥವ್ರು ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಇದನ್ನು ಗಮನಿಸ್ಕೊಳ್ಳಿ. 2 ತಿಂಗಳ ಕಾಲ ಈ ನವೆಂಬರ್ 1ನೇ ತಾರೀಕಿಂದ ಡಿಸೆಂಬರ್ 31ನೇ ತಾರೀಕುವರೆಗೂ ನಿಮಗೆ ನಾವು ಜಾಗೃತಿನ ಮೂಡಿಸುವಂಥ ಕೆಲಸ ಮಾಡ್ತೀವಿ. ಅದಾದಮೇಲೆ ಜನವರಿ 1ನೇ ತಾರೀಕಿಂದ ಯಾವುದೇ ಕಾರಣಕ್ಕೂ ಯಾರು ಓಲಾ, ಊಬರು, ರ್ಯಾಪಿಡೋ, ನಮ್ಮ ಯಾತ್ರೆ ಅವ್ರು ಏನು ರೇಟ್ ಬದಲಾವಣೆ ಮಾಡಲಿಲ್ಲ ಅಂದರೂ ಕೂಡ ನಾವು ಬಲವಂತವಾಗಿ 100% ನಾವು ತಗೊಂತೀವಿ. ನಿಮಗೋಸ್ಕರ 2 ತಿಂಗಳ ಕಾಲ ಮನವರಿಕೆ ಮಾಡ್ತೀವಿ. ಅದು ಪ್ರತಿಯೊಂದು ವಿಡಿಯೋ ನಾನು ಮಾತಾಡೋದನ್ನ ನಾನಂತೂ ಕಂಪಲ್ಸರಿ ಹಾಕ್ತೀನಿ. ಇನ್ನು ನಮ್ಮ ಡ್ರೈವರ್ಗಳಿಗೂ ಹೇಳ್ಕೊಟ್ಟಿದ್ದೀನಿ ಒಂದಷ್ಟು ಜನಕ್ಕೆ. ಅವ್ರಿಗೆ ಒಂದು ಪ್ರೊಫೆಷನಲ್ ಆಗಿ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಅದನ್ನು ಕೂಡ ನಾನು ಟ್ರೈನಿಂಗ್ನ ಕೊಡ್ತೀನಿ. ಕಲೀಲಿ, ನಮ್ಮ ಚಾಲಕರುಗಳು ಕಲಿಬೇಕು.
ಕಲಿತು ಅವರು ಕೂಡ ಸೋಷಿಯಲ್ ಮೀಡಿಯಾನ ಚೆನ್ನಾಗಿ ಬಳಸ್ಕೊಂಡ್ರೆ ಅವ್ರ ಜೀವನದಲ್ಲಿ ಒಂದು ಮುಂದೆ ಬರ್ಬೋದು. ಅವರು ಕೂಡ ಒಬ್ಬರು ಕ್ರಿಯೇಟರ್ ಆಗ್ಬೋದು. ಕ್ರಿಯೇಟರ್ ಆಗಿ ಜನಗಳಿಗೆ ಒಂದು ಒಳ್ಳೆ ವಿಚಾರಗಳನ್ನ ತಿಳಿಸುವಂಥ ಸಂದರ್ಭದಲ್ಲಿ ಅವ್ರದ್ದು ಕೂಡ ಒಂದು ಬಹುಮುಖ್ಯ ಪಾತ್ರ ಆಗುತ್ತೆ. ಯಾಕಂದರೆ ಈಗ ನೋಡಿ, ಎಷ್ಟೋ ಚಾನಲ್ಗಳು ಈ ಥರದ ವಿಚಾರಗಳನ್ನ ಯಾರೂ ಸ್ಪ್ರೆಡ್ ಮಾಡಲ್ಲ. ಯಾರೋ ಒಬ್ಬ ಮೊನ್ನೆ ಯಾರೋ ಒಂದು ವಿಡಿಯೋದಲ್ಲಿ ಕ್ಯಾಬ್ ಚಾಲಕ ದುಪ್ಪಟ್ಟು ಹಣ ಕೇಳ್ದ ಅಂತ ಹೇಳ್ಕೊಂಡು ಅದನ್ನು ತೋರಿಸ್ಕೊಂಡು ಅದನ್ನು ಮಾತ್ರ ವೈರಲ್ ಮಾಡೋಕೆ ಹೋದ್ರು. ಅದು ಏನು ಅವ್ರಿಗೆ ಯಾರು ಚಾನಲ್ ಅವ್ರಿಗೆ ಆ ವಿಡಿಯೋ ಕೊಟ್ಟಿಲ್ಲ ಹುಡುಗ, ಅವನು ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡಿದ್ದಾನೆ. ಆ ಹಾಕೊಂಡಿರೋಂಥ ಇನ್ಸ್ಟಾಗ್ರಾಮಲ್ಲಿರೋ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಇವ್ರು ಹಾಕೊಂಡಿದ್ದಾರೆ. ಅವನ ಗ್ಯಾರಂಟಿ ನ್ಯೂಸ್ ಅಂತ ಮಲ್ಲೇಶ್ವರಂಲಿದೆ ಅವನ ಆಫೀಸು, ಯಾವುದೋ ಸಾಯಿಬಾಬಾ ದೇವಸ್ಥಾನ ಎದುರುಗಡೆ ಅವ್ರ ಆಫೀಸ್ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆ ಕಡೆ ಬಿಡುವಾದಾಗ ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ನೇರವಾಗಿ ಅವ್ರಿಗೆ ಪಾಠನ ಕಲಿಸ್ತೀನಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಈ ನವೆಂಬರ್ 1ನೇ ತಾರೀಕನ್ನ ನಾನು ಆಚರಣೆ ಮಾಡ್ತಾ ಇಲ್ಲ. ನಾನು ಮುಂದಿನ ವರ್ಷ ಇದೇ ನವೆಂಬರ್ 1ನ್ನ ಕನ್ನಡ ರಾಜ್ಯೋತ್ಸವನ ನಮ್ಮ ಯಾರು ಏನು ಇಂಡಿಪೆಂಡೆಂಟ್ ಫೈಟರ್ಸರ್ ಆಗಿ ನನ್ನ ಜೊತೆ ಯಾರೆಲ್ಲ ಬರ್ತಾರೋ ಅವ್ರನ್ನ ಇಟ್ಕೊಂಡು ಒಂದು ಬಹುದೊಡ್ಡ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತೀನಿ. ಯಾಕಂದರೆ ಆ ಒಂದು ವರ್ಷದೊಳಗಡೆ ಅವರವರ ಸಂಪಾದನೆಯನ್ನು ಜಾಸ್ತಿ ಮಾಡಿಕೊಂಡು ತಮ್ಮ ಫ್ಯಾಮಿಲಿನ ಸದೃಢಗೊಳಿಸ್ಕೊಂಡು ಎಕ್ಸ್ಟ್ರಾ ದುಡ್ಡನ್ನ ಕೈಲಿಟ್ಕೊಂಡಿರ್ತಾರೆ. ಆ ದುಡ್ಡನ್ನ ಬಳಸ್ಕೊಂಡು ಒಂದು ಒಳ್ಳೆ ಒಂದು ಮೆಸೇಜನ್ನ ಸಮಾಜಕ್ಕೆ ಕೊಡ್ತೀವಿ. ಇದು 100% ಇದು ಸತ್ಯ. ನಾನು ಸಾಯ್ದ ಬದುಕಿದ್ರೆ ಮುಂದಿನ ವರ್ಷ ನವೆಂಬರ್ 1ನೇ ತಾರೀಕಿಗೆ ಒಂದು ದೊಡ್ಡ ಪ್ರೋಗ್ರಾಮ್ನ ಮಾಡ್ತೀವಿ. ನಿಮ್ಮೆಲ್ರಿಗೂ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ನನ್ನ ಫಾಲೋವರ್ಸ್ ಇದ್ರ ಅವತ್ತು ಆಹ್ವಾನ ಮಾಡ್ತೀನಿ. ಅವತ್ತು ನೀವು ಕೂಡ ಆ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಬೋದು ಅಂತೇಳಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಧನ್ಯವಾದ. ಒಳ್ಳೆಯದಾಗಲಿ, ಒಳ್ಳೆಯದನ್ನು ಬಯಸಿ, ಒಳ್ಳೆಯದನ್ನು ಮಾಡಿ.